ಒಂದು ತುರು ಹಾಕಿ ತೆಗೆದು ನೋಡಿ. ಅಂದರೆ ಅಲ್ಲೇ ಬೆಳ್ಳಿದ್ದು ಇದು ಬರ್ತದೆ, ಅದಕ್ಕೊಂದು ಹೋಲ್ ಹಾಕಿ ಕೂಡಿಸ್ಬೇಕು. ಅಲ್ಲಿ ಅಲ್ಲಿ ಕೂಡ್ಬೇಕು ಸ್ವಲ್ಪ ಇದು ಬರ್ತೈತಿ ಇಲ್ಲ ಬೆಳ್ಳಿ ಬರ್ತೈತಿ ಸರ್. ಇದು ಪ್ಯೂರ್ ಬಂತವಲ್ಲ ಇಲ್ಲಿ ಕಟ್ಟಿಗೆ ಅದು ನೋಡಿದೆ ಬಜ್ಜಿ ಬಗೋಣ. ಕವಚ ಬರ್ತಾವೆ ಹಿಂಗೆ ಬರ್ತೈತೆ. ಚೂಪನ್ ಹಿಂಗೆ ಬರ್ತೈತೆ. ಕೆಲಸ ಮಾಡ ಅಲ್ಲ ಸರ್, ನೀವು ಅಲ್ಲೇನೋ ಮಾಡ್ತೀರಿ ಅಂದ್ರೆ ಅಲ್ಲಿ ನೋಡ್ರಿ ಲೈಟಿಂಗ್ ಐತಿ ಮೇಲೆ. ಹೇಳ್ರಿ, ಅಂಬಾರಿ ಮೂರ್ತಿ ಇದು ಮಾಡತ್ತಲ್ಲ. ಕವಚ ಮಾಡತ್ತೆ, ಬೆಳ್ಳಿ ಕವಚ. ಸುಮಾರು ಒಂದು 100 kg ತನಕ ಆಕೈತೆ. 6 ತಿಂಗಳು ಆಯ್ತು ಮಾಡಾಕತ್ತೆ. ಸಿಬ್ಬಂದಿನೂ ಐತೆ ನಮ್ಮ ಜೋಡಿ. ಯಾವ ಥರ ರೆಡಿ ಮಾಡಿದ್ದಾರೆ ಅದನ್ನು? ಯಾವ ಥರ ಅಂದರೆ ಆನೆ ಹೆಂಗೈತಲ್ಲ ಅದ್ರ ಮೇಲೆ ಕವಚ ಕವಚ ಮಾಡಿ. ಸಿಬ್ಬಂದಿಗಳು ಎಷ್ಟಿದ್ದಾರೆ ರೀ? ಒಂದು 7-8 ಮಂದಿ ಐತೆ ರೀ. 7-8 ಮಂದಿ ಸಿಬ್ಬಂದಿ. ಇದೇ ಊರವ್ರ? ಇದು ಊರಲ್ಲ. ಈ ಎದ್ರ ಸಂಬಂಧ ಮಾಡತ್ತೀರ ಜರಗೆ ಇದನ್ನು? ನೀವು ಮಠದ್ದು ಸಿದ್ದಾಳು ಮಠದ್ದು ಒಂದು ಕಟ್ಟಿಗೆದ ಅಂಬಾರಿ ಇತ್ತಲ್ಲ, ಅದ್ರ ಮೇಲೆ ಬೆಳ್ಳಿ ಕವಚ. ಈಗ ಎಷ್ಟಿಂದ ಮುಗಿಸ್ತೀರಿ ಅದನ್ನು? ನೀವು ಒಂದು 6 ತಿಂಗಳು ಆಗ್ತೀವಿ ಸುಮಾರು ಮಾಡಾಕತ್ತೀವಿ. ಇವತ್ತು ಮುಗೀತೈತಿ. ನಿಮ್ಮ ಹೆಸರು? ಹಾಂ, ನಿಮ್ಮ ಹೆಸರು? ಅಶೋಕ್ ಬೆಳ್ಳಿಗಟ್ಟಿ ಅಂತೇಳಿ. ಇಲ್ಲೇ ಹುಬ್ಬಳ್ಳಿಯವರು, ಹಳೆ ಹುಬ್ಬಳ್ಳಿ ಅಕ್ಕ ಶಾಲೆಯವರು. ನಾವು ಮೊದಲಿಂದ ಮಾಡ್ಕೊತಾ ಇದ್ದೆ. ಆಮೇಲೆ ಈ ಗಣೇಶ ಚೌತಿ ಒಳಗೆ ಸೆಲೆಕ್ಷನ್ ಕಮಿಟಿ ಒಳಗೂ ಅದನ್ನೆಲ್ಲ ನೋಡಿ ಇವರು ಮತ್ತು ಟ್ರಸ್ಟಿ ಮಂದಿ ನನಗೆ ಮಾಡೋಕ್ಕೆ ಕೊಟ್ಟರು. ನಮ್ಮ ಜೋಡಿ ಒಂದು 5-6 ಮಂದಿ ಎಲ್ಲ ಕೆಲಸ ಹಂಚಿ ಅವ್ರವ್ರ ಕೆಲಸ ಅವ್ರು ಮಾಡಿ. ನಿಮ್ಗೆ ಏನು ಅನಿಸ್ತದೆ ಇದು? ಇದೊಂದು ಸಿದ್ದಾಳ ಮಠದ ಒಂದು ಸೇವಾ ಸಿಕ್ಕಂಗೆ. ದೊಡ್ಡ ಮಠ ಅಲ್ಲ, ಅಜ್ಜನ ಹೆಸರು ಇಡೀ ಜಗತ್ತಿಗೆ ಇದು ಐತೆ.
ನಮಗೆ ಕೆಲಸ ಕೊಟ್ಟು ನಮ್ಮದು ಒಂದು ಭಾಗ್ಯ. ಹ್ಞೂ ಹೌದಲ್ಲ, ಅದೊಂದು ಸೇವಾನು ಭಾವನೆಯಿಂದ ಮಾಡಾಕತ್ತಿ. ಮತ್ತು ಇಲ್ಲಿ ಮಠ ಸಿಬ್ಬಂದಿ ಎಲ್ಲ ಭಾಳ ಕೋಆಪ್ರೇಟಿವ್ ಕೊಡ್ತಾರೆ ನಮಗೆ. ಅವರೊಬ್ಬರು ಹಾಂ ರೀ ಮ್ಯಾನೇಜರ್ ಹಿಡ್ಕೊಂಡು ಚೇರ್ಮನ್ ಹಿಡ್ಕೊಂಡು, ಆಮೇಲೆ ನಮ್ಮ ಸಂಗಾತಿಗಳು ಅದಾರ, ಸಂಗೋಂದಿ ಅಂತದಾರೆ, ಪಾಳೇದ ಅಂತದಾರೆ, ಅಶೋಕ ಅಂತದಾರೆ. ಅವರೆಲ್ಲರೂ ಕೂಡಿ ನನಗೆ ನನ್ನ ಕಡೆಯಿಂದ ಮಾಡಿಸ್ಬೇಕಂತೇಳಿ ಸಂಕಲ್ಪ ಮಾಡಿ ನನ್ನ ಕೊಟ್ಟರು. ಆಯ್ತು